ವಯಸ್ಸಾದ್ಮೇಲೆ ಬಿ ಪಿ ಶುಗರ್ ಅನ್ನೋರು ಇತ್ತೀಚೆಗೆ ಸಣ್ಣ ಮಕ್ಕಳಿಗೂ ಬಿ ಪಿ ಶುಗರ್ ಕಾಯಿಲೆಗಳು ಬರ್ತಿದೆ. ಕಳೆದ ವಾರವಷ್ಟೇ ಚಾಮರಾಜನಗರ ಜಿಲ್ಲೆಯಲ್ಲಿ 8 ವರ್ಷದ ಬಾಲಕಿಗೆ ಹೃದಯಾಘಾತ ಆಗಿ ಆಕೆ ಸಾವನ್ನಪ್ಪಿದ್ಲು. ಇದೀಗ ಗುಜರಾತ್ನಲ್ಲೂ ಕೂಡ 3ನೇ ತರಗತಿ ವಿದ್ಯಾರ್ಥಿನಿ ಗಾರ್ಗಿ ಅಂತ ಈಕೆ ಕೂಡ ಹೃದಯಾಘಾತದಿಂದ ಶಾಲೆಯಲ್ಲೇ ಮೃತಪಟ್ಟಂತ ಘಟನೆ ನಡೆದಿದೆ. ಶಾಲೆಗೆ ಅಟೆಂಡ್ ಆದಾಗ ಶಾಲೆಯಲ್ಲಿ ಕುಸಿದು ಬೀಳ್ತಾಳೆ. ನಂತರ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಚಿಕಿತ್ಸೆ ಕೊಡ್ಲಿಕ್ಕೆ ಹೋಗೋ ಸನ್ನಿವೇಶಕ್ಕಾಗಲೇ ಗಾರ್ಗಿ ಮೃತಪಟ್ಟಿರ್ತಾಳೆ. ಜೀನಿ ಪರಿದನ್ ವಾಟರ್ ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಬಹಳ ದುರಂತದ ಸನ್ನಿವೇಶ ಅಂತಂದ್ರೆ ಹೃದಯಾಘಾತ ಅಂತಕ್ಕಂಥದ್ದು ಬಹುತೇಕ ಪ್ರೆಷರು ಮತ್ತೆ ಲೈಫ್ ಸ್ಟೈಲು ಬೇರೆ ಬೇರೆ ಕಾರಣಕ್ಕೆ ಒಂದು 25-30 ಈ ಏಜಲ್ಲಿ ಆಗುವಂಥದ್ದು ಕೇಳಿದ್ವಿ. ಮೊದಲು ವಯಸ್ಸಾದವರು ಲೆಕ್ಕಾಚಾರ ಇತ್ತು, ಅದು ಮಧ್ಯ ವಯಸ್ಸಿಗೆ ಬಂತು. ಯುವಕರಲ್ಲಿ ಈಗ ಹೃದಯಾಘಾತದ ಪ್ರಮಾಣ ಜಾಸ್ತಿ ಆಗಿದೆ. ಆದರೆ ಇತ್ತೀಚೆಗೆ ಕಳೆದ ವಾರವಷ್ಟೇ ಕರ್ನಾಟಕದಲ್ಲಿ 8 ವರ್ಷದ ಬಾಲಕಿಗೆ ಹೃದಯಾಘಾತ ಆಗಿತ್ತು, ಅದು ಚಾಮರಾಜನಗರದಲ್ಲಿ. ಇದೀಗ ಗುಜರಾತ್ನಲ್ಲಿ 3ನೇ ಕ್ಲಾಸ್ ವಿದ್ಯಾರ್ಥಿನಿ ಹೃದಯಾಘಾತದಿಂದ ಮೃತಪಟ್ಟಿರ್ತಕ್ಕಂಥ ವಿಷಯ ಬಹಳಷ್ಟು ಶಾಕಿಂಗ್ ನ್ಯೂಸ್. ಈ ಸಂಬಂಧಪಟ್ಟಂತೆ ಒಂದಷ್ಟು ವರದಿಗಳನ್ನು ಓದಿದಾಗ ಮಕ್ಕಳು ಕೂಡ ಮೊಬೈಲ್ಗಳನ್ನ ಬಳಸ್ತಿದ್ದಾರೆ. ಮೊಬೈಲ್ಗಳಲ್ಲಿ ಆ ಶಾಕಿಂಗ್ ಇನ್ಸಿಡೆಂಟ್ಗಳನ್ನ ವಾಚ್ ಮಾಡ್ತಿರ್ತಾರೆ. ಮೊದಲಾದರೆ ಆ ಥರದ ಟಿ ವಿಲಿ ನೋಡ್ಬೇಕಾದ್ರೆ ಪೇರೆಂಟ್ಸ್ ಅದು ನೋಡಬಾರ್ದು ಸರಿ ಅಂತ ಮಕ್ಕಳನ್ನ ಕಣ್ಣು ಮುಚ್ಚೋದು ಆ ಥರ ಬೇಡ ಅನ್ನೋದಿರೋದು. ಈಗ ಮೊಬೈಲಲ್ಲಿ ಸ್ಕ್ರಾಲ್ ಮಾಡಬೇಕಾದ್ರೆ ರೀಲ್ಸಲ್ಲೋ, ಶಾರ್ಟ್ಸಲ್ಲೋ, ಯೂಟ್ಯೂಬಲ್ಲೋ, ಫೇಸ್ಬುಕ್ಕಲ್ಲೋ, ಲೈಕ್ ಹಿಂಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಆಘಾತಕಾರಿ ದೃಶ್ಯಗಳನ್ನ ಮಕ್ಕಳು ವಾಚ್ ಮಾಡ್ತಿದ್ದಾರೆ. ಇದು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ, ಜೊತೆಗೆ ಹೃದಯಾಘಾತಕ್ಕೂ ಕೂಡ ಕಾರಣ ಆಗ್ತಿದೆ. ಜೊತೆಗೆ ಲೈಫ್ ಸ್ಟೈಲ್, ಫುಡ್ ಇವೆಲ್ಲವೂ ಕೂಡ ಇದಕ್ಕೆ ಕಾರಣ ಆಗಿರ್ಬೋದು ಅಂತ ಈ ಎರಡೂ ಪ್ರಕರಣಗಳನ್ನ, ಗುಜರಾತ್ ಪ್ರಕರಣವನ್ನು ಇಟ್ಕೊಂಡು ದೇಶ ಮಟ್ಟದಲ್ಲಿ ಒಂದಷ್ಟು ಜನ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಅದು 8 ವರ್ಷ 10 ವರ್ಷನೂ ಒಂದು 20-25 ವರ್ಷಕ್ಕೆ ಹೃದಯಾಘಾತ ಆಗ್ತಿರೋ ಸುದ್ದಿಗಳನ್ನ ನಾವು ಕೇಳಿದ್ವಿ. ಅದು ಕೂಡ ಭಯ ಆಗುತ್ತೆ. ಆದರೆ 8 ವರ್ಷದ ಮಕ್ಕಳಿಗೆ ಹೃದಯಾಘಾತ ಆಗ್ತಿರ್ತಕ್ಕಂಥ ವಿಷಯ ನಿಜವಾಗ್ಲೂ ಶಾಕಿಂಗ್ ನ್ಯೂಸ್. ಮಕ್ಕಳಿಗೆ ಆಘಾತಕಾರಿ ಅಂಶಗಳನ್ನು, ಜೊತೆಗೆ ಅವರ ಲೈಫ್ ಸ್ಟೈಲ್ ಆಗ್ಬೋದು ಮತ್ತು ಫುಡ್ ಆಗ್ಬೋದು, ಈ ಎಲ್ಲ ವಿಚಾರದಲ್ಲೂ ಕೂಡ ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂತಂದರೆ ಹೇಗೆ ಈಗಾಗಲೇ 20-30-35 ವರ್ಷದ ವಯಸ್ಕರಲ್ಲೂ ಕೂಡ ಹೃದಯಾಘಾತ ಸಂಭವಿಸಿದೆ, ಅದೇ ಶೈಲಿ ಈಗಾಗಲೇ 2 ಮಕ್ಕಳಲ್ಲಿ ಇತ್ತೀಚೆಗೆ ನಾವು ನೋಡಿದ್ದೀವಿ. ಚಾಮರಾಜನಗರದ ಒಂದು 8 ವರ್ಷದ ಬಾಲಕಿ ತೇಜಸ್ವಿನಿ ಪ್ರಕರಣ, ಈಗ ಗುಜರಾತ್ನ ಗಾರ್ಗಿ ಈ ಬಾಲಕಿಯ 2 ಸಾವುಗಳು. ಎಲ್ಲ ಪೋಷಕರು ಕೂಡ ಮಕ್ಕಳ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ಎಚ್ಚೆತ್ತುಕೊಳ್ಳಲೇಬೇಕಾದಂಥ ಸನ್ನಿವೇಶ. ಸೊ ಪ್ಲೀಸ್ ಯಾರೂ ಕೂಡ ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ಆರೋಗ್ಯವೇ ಭಾಗ್ಯ. ಬಟ್ ಒಂದಂತೂ ಸತ್ಯ, ನಮ್ಮ ಲೈಫ್ ಸ್ಟೈಲ್, ಫುಡ್ ಹಾಗೆ ವಾತಾವರಣ ಎಲ್ಲವೂ ಕಾಯಿಲೆ ಇಷ್ಟೇ ವಯಸ್ಸಿಗೆ ಬರಬೇಕು ಅಂತೇನಿಲ್ಲ. ಎಲ್ಲವೂ ಕೂಡ ಆ ಟೈಮ್ ಲಿಮಿಟನ್ನು ಮೀರಿದೆ. ಯಾರು ಯಾವಾಗ ಯಾವ ಕಾಯಿಲೆಗೆ ಬೇಕಾದರೂ ಸಹ ತುತ್ತಾಗಬಹುದು ಅನ್ನೋದಕ್ಕೆ ಇವೆಲ್ಲ ಎಕ್ಸಾಂಪಲ್. ತಾವೇನು ಹೇಳ್ತೀರಿ? ಈ ಥರ ಹೃದಯಾಘಾತ ಇವೆಲ್ಲವನ್ನು ಕೂಡ ಮಕ್ಕಳಲ್ಲಿ ತಡೆಗಟ್ಟಬೇಕು ಅಂದರೆ ಏನು ಮಾಡ್ಬೋದು ಅಂತ ಸಹಜವಾಗಿ ನಿಮ್ಗೆ ಅನಿಸುತ್ತೆ? ನಿಮ್ಮ ಸಜೆಷನ್ ಮತ್ತು ನಿಮ್ಮ ಅಭಿಪ್ರಾಯ ಹಾಗೆ ನಿಮ್ಮ ಪ್ರಶ್ನೆಗಳನ್ನ ಕಾಮೆಂಟ್ ಮಾಡಿ. ಆದಷ್ಟು ಬೇಗ ಹೃದಯ ತಜ್ಞರನ್ನು ಈ ಸಂಬಂಧಪಟ್ಟಂಗೆ ಒಂದು ಇಂಟರ್ವ್ಯೂಗೆ ನಾನು ಮಾಡಿ ಈ ಒಂದು ಕರ್ನಾಟಕ ಟಿವಿಯಲ್ಲಿ ಪಬ್ಲಿಷ್ ಮಾಡ್ತೀನಿ. ನಿಮ್ಮ ಒಪಿನಿಯನ್ ಏನು ಈ ಬಗ್ಗೆ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.